ಕೊಕೊ ಕೋಲಾ ಕೋಲಾ ಕೊಳೆಯನ್ನು ಕುಡಿಯುವ ಸ್ಟೈಲ ಪೆಪ್ಸಿ ಕೋಲಾ ಕೋಲಾ ತಿಳಿರಣ್ಣ ಮೋಸದ ಜಾಲ ಮುಟ್ಟು ಗುಟ್ಟಲ್ಲ, ಮುಟ್ಟಿನಿಂದಲೇ ನಮ್ಮ ಹುಟ್ಟು. ಮುಟ್ಟಿನ ರಕ್ತ ಕೆಟ್ಟದಲ್ಲ, ಮಗುವಿನ ಹುಟ್ಟು ಅದೇ ಎಣ್ಣ. ಮುಟ್ಟಿನ ರಕ್ತ ಕೆಟ್ಟದಲ್ಲ, ಮಗುವಿನ ಹುಟ್ಟು ಅದೇ ಎಣ್ಣ. ಮಡಿ ಮೈಲಿಗೆಯ ಎಲ್ಲೆಯ ಮೀರಿ ಸಾಗೋಣ ಬಾ ನನ್ನ ಸಂಗಾತಿಯೇ. ಮೆನ್ಸ್ಟ್ರುಯಲ್ ಹೈಜೀನ್ ಡೇ ಮೇ 28ಕ್ಕೆ ಯಾಕೆ ಆಚರಣೆ ಮಾಡ್ತೀವಿ ಅಂದರೆ, ಒಂದು ನೋಡಿ, ನಮಗೆ ಪ್ರತಿ ತಿಂಗಳು ಡೇಟ್ ಎಷ್ಟನೇ ಟೈಮಲ್ಲಿ ಆಗುತ್ತೆ, ಕಾಮನ್ ಆಗಿ ಎಷ್ಟನೇ ದಿನದಲ್ಲಿ ಆಗುತ್ತೆ, 28 ಡೇ ಆಗುತ್ತಲ್ವಾ. 28 ಡೇಸ್ಗೆ ನಾರ್ಮಲಿ 60% ಲೇಡೀಸ್ಗೆ 28 ಡೇ ಆಗುತ್ತೆ, ಕೆಲವರಿಗೆ 22 ಆಗುತ್ತೆ, ಕೆಲವರಿಗೆ 25 ಈ ಥರ. ಬಟ್ 28 ಕಾಮನ್ ಇರುತ್ತೆ, ಅದಕ್ಕೆ 28ನ ಇಟ್ಕೊಂಡಿದ್ದಾರೆ. ಜೊತೆಗೆ 5 ಡೇಸ್ 3 to 5 ಡೇಸ್ ನಾರ್ಮಲ್ ಆಗಿ ನಮಗೆ ಬ್ಲೀಡಿಂಗ್ ಹೋಗೋ ಅಂಥದ್ದು. ಅದಕ್ಕೆ ಒಂದು ಸಿಂಬಾಲಿಕ್ ಆಗಿ ಅಂದರೆ ಮುಟ್ಟಿನ ದಿನ ನಾವು ಮೇ 28ನೇ ಆಚರಿಸಬೇಕು. ಕಾರಣ ಇಷ್ಟೇ, ಹೆಣ್ಣು ಮಕ್ಕಳು ಒಂದು ಖುಷಿ ಪಡಲಿ, ಆಚರಣೆನ ಮಾಡ್ಕೊಳ್ಳಿ. ಮುಟ್ಟೆಂದೇಕೆ ಕೀಳರಿಮೆ ಹೊಂದುವಿರಿ, ಮುಟ್ಟಲ್ಲವೇ ನಮ್ಮ ಸೃಷ್ಟಿಯ ಗುಟ್ಟು. ಹಾಜರಿರ್ತಕ್ಕಂಥ ನಮ್ಮ ಡಾಕ್ಟರ್ ಕಲಾಚಾರ್ಲುರವರು, ಇವರು ಸಂಸ್ಥೆಯ ಮುಖ್ಯಸ್ಥರು, ಇವರು ಸಂಸ್ಥೆಯ ಸಂಸ್ಥಾಪಕರು. ಇವರು ತುಂಬ ಸರಳ ವ್ಯಕ್ತಿತ್ವವುಳ್ಳ, ತುಂಬ ಸರಳ ನಡಿಗೆಯುಳ್ಳ, ಮತ್ತೆ ಏನಾದರೂ ಯಾರಾದರೂ ತಪ್ಪು ಮಾಡಿದರೆ ಅದು ನೀಟಾಗಿ ಹೇಳ್ತಕ್ಕಂಥ, ಮತ್ತೆ ಇವರ ಒಂದು ನಡೆ ನುಡಿ ನೋಡಿದರೆ ನಾವು ಕಲಿಬೇಕು ಅನಿಸುತ್ತೆ. ಆ ಥರದ ಒಂದು ವ್ಯಕ್ತಿತ್ವವುಳ್ಳ ನಮ್ಮ ಡಾಕ್ಟರ್ ಕಲಾಚಾರ್ಲುರವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು. ಮುಟ್ಟು ಸಹಜ, ನೀ ತಿಳಿಯೋ ಮನುಜ. ಅದೇ ಥರ ನಾವು ಎಲ್ಲರಿಗೂ ಇದೇ ವಿಷಯ ಹೇಳೋಣ ಅಂತ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಅವರು ಇಡೀ ಪ್ರಪಂಚದಲ್ಲೇ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೂಡ ಇವತ್ತೇ ಮಾಡ್ತಾಯಿದ್ದೀವಿ. ಆದರೆ ಮೀಟು ಫೌಂಡೇಶನ್ಗೆ ಎವ್ರಿ ಡೇ ಈಸ್ ಹೈಜೀನ್ ಡೇ. ಓಕೆ, ಸ್ವಚ್ಛತೆ ಕಾಪಾಡಬೇಕು, ಆರೋಗ್ಯ ಕಾಪಾಡಬೇಕು, ಪೀರಿಯಡ್ ಅಂದರೆ ಏನು ಅಂತ ತಿಳ್ಕೋಬೇಕು. ಅದಂದ್ರೆ ಏನೂ ಹೆದರಿಕೆ ಇಲ್ಲ ಅಥವಾ ಗಾಬರಿ ಇಲ್ಲ, ಅನ್ಟಚಬಿಲಿಟಿನೂ ಇಲ್ಲ. ಮುಟ್ಟು ಅಂದರೆ ಮುಟ್ಟು ಅಲ್ವಾ, ಮುಟ್ಟು ಒಬ್ರನ್ನೊಬ್ರು, ಅದನ್ನು ಹೇಳ್ಬಿಟ್ಟು ಮುಟ್ಟಬೇಡ ಅಂತ ಮಾಡಿಬಿಟ್ಟಿದ್ದಾರೆ. ಅದರಿಂದ ನೀವು ಇವತ್ತು ಎಲ್ಲ ಕೇಳಿಸ್ಕೊಳ್ಳಿ, ಆಮೇಲೆ ಎಲ್ಲ ವಿಚಾರ ತಲೆಯಲ್ಲಿ ಹಾಕ್ಕೊಳ್ಳಿ, ಆಮೇಲಿಂದ ನೀವೇ ಡಿಸಿಷನ್ಗೆ ಬಂದು ಈ ಹಳೆ ಕಾಲದಲ್ಲಿ ಹೇಳ್ತಾ ಇದ್ದದ್ದು ನಿಜಾನ ಅಥವಾ ನಿಮ್ಮ ಕೈನಲ್ಲಿದೆ, ಇವಾಗ ನೀವೇ ಚೂಸ್ ಮಾಡಿ. ಕಾರ್ಯಕ್ರಮ ಮೇ 28. ಇವತ್ತು ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ಅಂಥ ವಿಷಯಗಳು, ನಾವು ಮುಟ್ಟು ಹೇಗೆ ಆಗ್ತೀವಿ, ಏನು ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ. ಯಾಕೆಂದರೆ ಒಂದು ಹೆಣ್ಮಗು ಹುಟ್ಟಿದ ಕೂಡಲೇ ಅಂಡಾಶಯದಲ್ಲಿ ಸಾವಿರಾರು ಅಂಡಾಣುಗಳು ಇರುತ್ತೆ. ಅದು ಒಂದು ಅಂಡಾಣು ಮೆಚ್ಯೂರಾಗಿ ಯಾವಾಗ ಬಿಡುಗಡೆ ಆಗುತ್ತೋ ಆಗ ಫಸ್ಟ್ ಟೈಮ್ ಮುಟ್ಟಾದರು ಅಂತ ಹೇಳ್ತೀವಿ. ಅದೇ ಥರ ಫಸ್ಟ್ ಟೈಮ್ ಮುಟ್ಟಾದರು ಅಂತ ಹೇಳಿ. ಅದೇ ರೀತಿಯಾಗಿ ಆ ಒಂದು ಅಂಡಾಣು ಪ್ರತಿ ತಿಂಗಳು ಒಂದೊಂದಾಗಿ ಬಿಡುಗಡೆ ಆಗ್ತಾ ಹೋಗುತ್ತೆ. ಈ ಒಂದು ಅಂಡಾಣು ಪ್ರತಿ ತಿಂಗಳು ಒಂದೊಂದು ಬಿಡುಗಡೆ ಆಗುತ್ತಲ್ಲ, ಆ ಅಂಡಾಣು ಬಿಡುಗಡೆಯಾಗಿ ಗರ್ಭಕೋಶದಲ್ಲಿ ಬರುತ್ತೆ. ಗರ್ಭಕೋಶಕ್ಕೆ ಬಂದಾಗ ಅದು 4-5 ಡೇಸಲ್ಲಿ ವೀರ್ಯಾಣುಗೋಸ್ಕರ ವೆಯ್ಟ್ ಮಾಡ್ತಾ ಇರುತ್ತೆ. ಯಾಕೆ ಈಗ ಅಂಡಾಣು ಮಹಿಳೆಯರಲ್ಲಿ ಹೇಗೆ ಬಿಡುಗಡೆ ಆಗುತ್ತಾ, ವೀರ್ಯಾಣು ಕೂಡ ಪುರುಷರಲ್ಲಿ ಬಿಡುಗಡೆ ಆಗುತ್ತೆ. ಪುರುಷ ಮತ್ತು ಮಹಿಳೆ ವೀರ್ಯಾಣು ಮತ್ತು ಅಂಡಾಣು ಸೇರಿದಾಗ ಪ್ರೆಗ್ನೆಂಟ್ ಆಗ
ಸಂದರ್ಭಗಳು 99% ಇರುತ್ತೆ. ಆಗ ಪ್ರೆಗ್ನೆಂಟ್ ಒಂದು ವೇಳೆ ಆದರೂ ಅಂತ ಇಟ್ಕೊಂಡ್ರೆ ಈ ಒಂದು ರಕ್ತಪದರ ಇದೆಯಲ್ಲ, ಈ ರಕ್ತಪದರು ರಕ್ಷಣೆ ಮತ್ತು ಪೋಷಣೆಯನ್ನು ಮಾಡುತ್ತೆ. ಒಂದು ವೇಳೆ ಗಂಡು ಹೆಣ್ಣು ಸೇರಲಿಲ್ಲ ಆ ಸಂದರ್ಭ ಅಂದರೆ, ಇನ್ನೂ ಮದುವೆ ಆಗಿಲ್ಲ ಅಂದರು, ಆಗ ಏನಾಗುತ್ತೆ, ಈ ರಕ್ತಪದರು ಕರಿಗೆ ಅಂಡಾಣು ಮುಖಾಂತರ ಆಚೆ ಬರುತ್ತೆ. ಅದನ್ನೇ ಪ್ರತಿ ತಿಂಗಳು ಮುಟ್ಟಾಗೋದು ಅಂತ ಹೇಳ್ತೀವಿ. ಓಕೆನಾ? ಇದು ಮುಟ್ಟಿನ ಒಂದು ಋತುಚಕ್ರದ ಒಂದು ಸಂಕ್ಷಿಪ್ತ ಮಾಹಿತಿ. ಈಗ ಪದ್ಮಜ ಮೇಡಮ್ ಹೈಜೀನ್ ಕಿಟ್ಟಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತಾರೆ. ಓಹೋ ಇದೆಲ್ಲನೂ ಒಳ್ಳೆ ಪ್ಯಾಂಟೀಸು ಉಪಯೋಗಿಸ್ಬಿಟ್ಟು ಕಾಟನ್ ಇದೆಲ್ಲ ಏನು ಪಾಲಿಯೆಸ್ಟರ್ ಮೆಟೀರಿಯಲ್ ಇಲ್ಲ. ಇದನ್ನು ಒಗೆದ್ಬಿಟ್ಟು ಬಿಸಿಲಿಗೆ ಹಾಕಿ ಮತ್ತೆ ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಪ್ಲಾಸ್ಟಿಕ್ಕು ಆ ಥರ ಅಲ್ಲ, ನೈಲಾನು ಪಾಲಿಯೆಸ್ಟರ್ ಅಲ್ಲ, ಕಾಟನ್. ಇದು ಉಪಯೋಗಿಸ್ಬೋದು, ತುಂಬ ಸಾಫ್ಟಾಗಿ ಅನುಕೂಲವಾಗಿರುತ್ತೆ. ಇದು ಹೋಲ್ಡರ್ ಥರ ಏನಾದರೂ ಬಟ್ಟೆ ನಾವು ನ್ಯಾಪ್ಕಿನ್ ಇಟ್ಕೊಳ್ತೀವಲ್ಲ, ನ್ಯಾಪ್ಕಿನ್ಗೆ ಮತ್ತು ಅಂಡರ್ ಗಾರ್ಮೆಂಟ್ಸ್ ನಾವು ಹಾಕ್ಕೊಳ್ತೀವಲ್ಲ, ಅದಕ್ಕೆ ಸರಿಯಾಗಿ ಅಟ್ಯಾಚ್ ಆಗಬೇಕು. ಯಾಕಂದರೆ ನಾವೆಲ್ಲ ಓಡಾಡ್ತಾ ಇರ್ತೀವಿ, ಬಸ್ ಹತ್ತೀವಿ, ಇಳಿತೀವಿ, ಮಾಡ್ತೀವಿ, ಆವಾಗ ಇದು ಜಾರ್ ಬೀಳಬಾರ್ದು. ಇದು ಸರಿಯಾಗಿ ಹಾಕ್ಕೊಂಡಿದ್ರೇ ನಮಗೆ ಆ ರಕ್ತ ಬ್ಲೀಡ್ ಆಗೋದು ಇದಾಗತ್ತೆ, ಸರಿಯಾಗಿ ಕ್ಲಾಟ್ ಆಗುತ್ತೆ. ಯಾರಿಗೂ ಗೊತ್ತಾಗಲ್ಲ, ಗೊತ್ತಾದ್ರೂ ಪರವಾಗಿಲ್ಲ. ಇದೆಲ್ಲರಿಗೂ ಇದೆ, ಇದು ಸಮಸ್ಯೆ ಅಲ್ಲ, ಇದು ಒಂದು ದೊಡ್ಡ ಸೆಲೆಬ್ರೇಷನ್. ಓಹೋ ಇದು ಎಷ್ಟೊಂದು ಪ್ಯಾಡ್ಸ್ ಕೊಟ್ಟಿದ್ದಾರೆ ಕಾಟನ್ದು, ಎಷ್ಟು ಚೆನ್ನಾಗಿ ಹೊಲಿದು ನೋಡಿ ಇದ್ರ ಥರ ಕೊಟ್ಟಿದ್ದಾರೆ. ಇದನ್ನು ಉಪಯೋಗಿಸಿದಾಗ ನಿಮಗೆ ಗೊತ್ತಾಗತ್ತೆ ಎಷ್ಟು ಸಾಫ್ಟಾಗಿದೆ ಅಂತ ಹೇಳ್ತಾರೆ. ಕಾಟನ್ನು ಅಷ್ಟು ಸಾಫ್ಟಾಗಿ ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ ಅಂತ. ಕಾಟನ್ ಇಸ್ ಸಾಫ್ಟೆಸ್ಟ್ ಮೆಟೀರಿಯಲ್. ಎರಡು ವರ್ಷದ ಮಗುವಿಂದ ಸಾಯೋ ಅಥವಾ ವಯಸ್ಸಾಗಿರೋ ಅಜ್ಜಿವರೆಗೂ ಸಹ ನಾನು ಇಷ್ಟ. ಏನೆಲ್ಲ ಇರುತ್ತೆ ಅಂದ್ರೆ, ಒಂದು ಚಿಪ್ಸ್ ಅಂದ್ರೆ ಇಷ್ಟ ಅಲ್ವಾ ನಮ್ಗೆ, ಕುರ್ಕುರೆ ಇಷ್ಟ ಅಲ್ವಾ, ಮತ್ತೆ ನೋಡಿ ಈ ಪ್ಯಾಕೆಟ್ ಅಲ್ಲಿ ಏನು ಕೇಕ್ ಇದೆ. ಕೇಕ್ ನನಗೆ ನಿಮ್ಗೆ ಎಲ್ಲರಿಗೂ ಇಷ್ಟ ಅಲ್ವಾ, ಎಲ್ಲ ತಿಂತೀರಲ್ವಾ, ಮಕ್ಕಳೇ ತಿಂತಾರಲ್ವಾ. ಮತ್ತೆ ನೋಡಿ ನನ್ನ ಪ್ಯಾಕೆಟ್ ಅಲ್ಲಿ ಎಷ್ಟು ಚೆನ್ನಾಗಿ 2 ರೂಪಾಯಿಗೆಲ್ಲ ಸಿಗುತ್ತೆ, 5 ರೂಪಾಯಿಗೆಲ್ಲ ಸಿಗುತ್ತೆ ಜ್ಯೂಸು. ನಾನು ಎಲ್ಲ ಕಡೆ ಸಿಗ್ತೀನಲ್ವಾ, ನಿಮ್ಗೆ ಸಿಗ್ತೀನಲ್ವಾ, ನಿಮ್ಗೆಲ್ಲ ಇಷ್ಟ ಅಲ್ವಾ. ನಾನಂದ್ರೆ ನಿಮ್ಗೆ ನಿದ್ದೆ ಕಲರ್ ಕೊಟ್ಟರು ಸಹ ಏನ್ ಮಾಡ್ತೀರಾ ಅಂತ ತಿಂತೀರಾ. ಯಾಕೆ ತಿಂತೀರಾ ನೀವೆಲ್ಲ ನನ್ನನ್ನ? ತುಂಬಾ ಟೇಸ್ಟಿ ಆಗಿದ್ದೀನಿ, ತುಂಬಾ ಎಲ್ಲ ಕಡೆ 5 ರೂಪಾಯಿ ಸಿಗ್ತೀನಿ, 10 ರೂಪಾಯಿ ಸಿಗ್ತೀನಿ, 100 ರೂಪಾಯಿ ಸಿಗ್ತೀನಿ, ಎಲ್ಲ ಕಡೆ ಸಿಗ್ತೀನಿ. ಅದಕ್ಕೆ ನಾನು ತುಂಬಾ ಟೇಸ್ಟ್. ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಜೊತೆ ಏನ್ ಬೇಕು, ನಾನು ಸಹ ಬಂದಿಲ್ಲ ಅಂದ್ರೆ ಜನ್ಕಲ್ ನಾನು ಬನ್ನಿ ಸಹ ಹಾಕಿದ್ದೀನಿ, ಬಂದಿದ್ದೀವಲ್ವಾ, ತಿಂತೀವಿ. ಮತ್ತೆ ಇನ್ನೇನ ತಿಂತೀವಿ ನಾವು, ನನ್ನ ಯಾರ ತಿಂತೀರಾ, ಹೆಂಗೆ ತಿಂತೀರಾ, ಏನ್ ತಿಂತೀರಾ ಇನ್ನ? ಓ ಗೋಬಿ, ಪಾನಿಪುರಿ, ಮಸಾಲೆ ಪುರಿ, ಎಲ್ಲ ಕಡೆ ಸಿಗ್ತೀನಮ್ಮ. ನಾನು ರೋಡಲ್ಲಿ ಎಲ್ಲಿ ಬೇಕಾದ್ರೂ ಸಿಗ್ತೀನಿ. ನನಗೆಲ್ಲರೂ ಇಷ್ಟಪಟ್ಟು ಮಾಡ್ತಾರೆ, ಇಷ್ಟಪಟ್ಟು ತಿಂತಾರೆ. ನೀವನ್ನೆಲ್ಲ ತಿಂದೆ ಅರ್ಧ ವಯಸ್ಸು ಮತ್ತೆ ಬಂದಿರೋದಿಲ್ಲ ನೋಡಿ, ಇಲ್ಲಿ ಕಾಣಿಸ್ತಾ ಇಲ್ವಾ? ಯಾರು ನೀನು? ವೆಜ್, ಪ್ಯೂರ್ ವೆಜಿಟೇರಿಯನ್, ನ್ಯೂಟ್ರಿಷಿಯನ್ ಫುಡ್. ನಾನು ಅಂದ್ರೆ ಪೌಷ್ಟಿಕ ಆಹಾರ. ನನ್ನನ್ನ ಯಾರು ತಿಂತಾರೋ, ಎಷ್ಟು ವಯಸ್ಸವರೆಗೂ ತಿಂತಾರೋ ಅವರೆಲ್ಲರೂ ಆರೋಗ್ಯವಾಗಿರ್ತಾರೆ, ಜೊತೆಗೆ ನೋಡೋದಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಆದ್ರೆ ನೀವು ಏನಾದ್ರು ತಿನ್ಬಿಟ್ರೆ ಅರ್ಧ ವಯಸ್ಸಿಗೆ ಮುದುಕಿ ತರ ಕಾಣಿಸ್ತಾರೆ, ಗೊತ್ತಾ? ಹೌದಾ? ಹೌದು. ತಿಂತಿದಾರಲ್ವಾ? ಅವರೆಲ್ಲ ತಿಂತಾರೆ. ಅದಕ್ಕೆ ಹಾಗೆ ಬುದ್ಧಿ ಇಲ್ವಾ? ತಿಳುವಳಿಕೆ ಸ್ವಲ್ಪ ಕಡಿಮೆ ಇರುತ್ತಮ್ಮ ಅವ್ರಿಗೆಲ್ಲ, ಹೇಳೋರು ಯಾರು ಇರಲ್ಲ. ಅದಕ್ಕೆ ಬಂದ್ಬಿಟ್ಟಿದೆ ಇವತ್ತು ಮಿಟ್ಟು ಕಡೆಯಿಂದ. ಹೌದು. ಸೊ ನನ್ನ ತಿಂದ್ರೆ ನೀವು ಆರೋಗ್ಯವಾಗಿರ್ತೀರಾ, ನೋಡೋದಕ್ಕೆ ಬ್ಯೂಟಿಫುಲ್ ಆಗು ಕಾಣಿಸ್ತೀರಾ, ನಿಮ್ ಕೂದಲು ಕಪ್ಪುಗಿರುತ್ತೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಜೊತೆಗೆ ನಿಮ್ಮ ತಲೆ ಮೆದುಳು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ, ನಿಮ್ ಗರ್ಭಕೋಶನೂ ಆರೋಗ್ಯವಾಗಿರುತ್ತೆ. ನಾಳೆ ದಿನ ನಿಮ್ಗೆ ಹುಟ್ಟೋ ಮಕ್ಕಳು ಕೂಡ ಆರೋಗ್ಯವಾಗಿರ್ತಾರೆ. ಆದ್ರೆ ಈ ಜಂಕನ್ ಏನಾದ್ರೂ ತಿಂದ್ಬಿಟ್ರೆ ನಿಮ್ ಗರ್ಭಕೋಶನೂ ಹಾಳಾಗೋಗುತ್ತೆ, ನಿಮ್ ಹುಟ್ಟೋ ಮಕ್ಕಳು ಕೂಡ ಹೆಲ್ತಿ ಆಗಿರೋದಿಲ್ಲ, ನಿಮ್ ಬುದ್ಧಿ ಕೂಡ ಕಡಿಮೆ ಇರುತ್ತೆ, ಗೊತ್ತಾ? ನಿನ್ನ ಹತ್ರ ಏನ್ ಮಾತನಾಡಿಗೆ, ಹೋಗು ಹೋಗು ಹೋಗು. ನೀವೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ತಿನ್ಬೇಕು?
ಭವಿಷ್ಯ ಚೆನ್ನಾಗಿರ್ಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು, ಅವ್ರ ಮೆದುಳು ಚೆನ್ನಾಗಿ ಕೆಲಸ ಮಾಡಬೇಕು, ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಮ್ಮಕ್ಕಳು ಕೂಡ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಎಲ್ಲರೂ ನನ್ನನ್ನೇ ತಿನ್ನಿ. ಇದ್ರ ಜೊತೆಗೆ ಮೊಳಕೆ ಕಾಳು, ಹಾಲು, ಮೊಸರು, ಮಜ್ಜಿಗೆ, ನಾನ್ ವೆಜ್ಜು ಎಲ್ಲಾನು ಚೆನ್ನಾಗಿ ತಿನ್ನಿ. ವೆಜಿಟೇಬಲ್ಸ್ನ ಪ್ಯೂರ್ ನ್ಯೂಟ್ರಿಷಿಯನ್ ಫುಡ್ನೇ ತಿನ್ನಿ, ಆರೋಗ್ಯವಾಗಿರಿ, ನಿಮ್ಮ ಜೀವನನ ಚೆನ್ನಾಗಿ ಇಟ್ಕೊಳ್ಳಿ.